ಗಾಡಿ ಡೌನಲ್ಲಿ ಇಟ್ಟಾಗ ನಮಗೆ ರಿವರ್ಸ್ ಸಿಗೋಕೆ ಭಾರಿ ಕಷ್ಟ ಆಗುತ್ತೆ. ರಿವರ್ಸ್ ಗೇರ್ ಇದೆ ಅದರಲ್ಲಿ, ರಿವರ್ಸ್ ಗೇರ್ ಅಲ್ಲ ಸಾರಿ ರಿವರ್ಸ್ ಅದಲ್ಲೊಂದು ಎಕ್ಸ್ಟ್ರಾ ವಾಯ್ಸ್ ಅಡಾಪ್ಟರ್ ಅಂತ ಬರುತ್ತದೆ ಅಲ್ಲಿ. ಅದಕ್ಕೆ 7000 ರೂಪೀಸ್ ಇದೆ ಆ್ಯಕ್ಚುಲಿ. ಕೆಲವು ಯೂಟ್ಯೂಬರ್ಸ್ಗಳು ಏನು ಮಾಡ್ತಾರೆ ಅಂದರೆ 2 ಮಂತ್ 1 ಮಂತ್ಗೆಲ್ಲ ಚೇಂಜ್ ಮಾಡಿಬಿಡ್ತಾರೆ. ಅದು ಹೆಂಗೆ ಸಾಧ್ಯಪ್ಪ ಅದು? ಲಾಸ್ಟ್ ಟೈಮ್ ನಮ್ಮ DV ಇನ್ ಕನ್ನಡದಲ್ಲೂ ಅವರು ಅದೇ ಹೇಳಿರೋದು, ರೆಂಟಲ್ ಗಾಡಿಗಳಿದ್ರೆ ನಮಗೆಲ್ಲರೂ ತೋರಿಸ್ರಪ್ಪ. ನನಗೆ ಮಂಗಳೂರು ಬಂದಾಗ ಈ ಪ್ಲೇಸ್ ಮಾತ್ರ ಸಖತ್ ಇಷ್ಟ. ಯಾಕಂದರೆ ಇಲ್ಲಿ ನೋಡಿ ಮೇಲ್ಗಡೆ ಮರಗಳು ಹೆಂಗೆ ಬೆಳ್ಕೊಂಡಿವೆ ನೋಡಿ, ಕೂಲಾಗಿದೆ. ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಮಲ್ಲೇಶ್ವರಂ ಏರಿಯಾದಲ್ಲಿ ಸ್ವಲ್ಪ ದಿನ ಇದ್ದೆ, ಸೇಮ್ ಟೈಪ್. ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಇನ್ನೊಂದು ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ. ಗಾಡಿ ಡೌನಲ್ಲಿ ಇಟ್ಟಾಗ ನಮಗೆ ರಿವರ್ಸ್ ಸಿಗೋಕೆ ಭಾರಿ ಕಷ್ಟ ಆಗುತ್ತೆ. ರಿವರ್ಸ್ ಗೇರ್ ಒಂದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಈ ಕಡೆ ಬ್ಲಾಕ್ ಆಗಿದೆ, ನಾವು ಈ ಕಡೆಯಿಂದನೂ ಕೂಡ ಆ್ಯಕ್ಚುಲಿ ಗಾಡಿ ನಾವು ತುಂಬ ಸ್ಲೋಪಾಗಿ ಇಟ್ಟಿರ್ತೀವಲ್ವ ಡೌನಲ್ಲಿ. ನಾನು ಅದಕ್ಕೆ ಜಾಸ್ತಿಯಾಗಿ ಸ್ಲೋಪಲ್ಲಿ ಇಡಲ್ಲ, ಯಾಕಂದರೆ ಇಬ್ಬರಿದ್ರೆ ಸ್ವಲ್ಪ ಒಬ್ಬರು ಎಳಿಬೋದು. ಇದರಲ್ಲಿ ಎಳಿಲಿಕ್ಕೂ ಸ್ವಲ್ಪ ಕಷ್ಟ, ಯಾಕಂದರೆ ಬ್ಯಾಕ್ ಹ್ಯಾಂಡಿಂಗ್ ಮಾಡೋದಕ್ಕೆ ಯಾವುದೇ ಇದಿಲ್ಲ, ಗ್ರಿಪ್ಪಿಂಗ್ ಇಲ್ಲ. ಈ ಎಲೆಕ್ಟ್ರಿಕಲ್ ಗಾಡಿಗಳಲ್ಲಿ ಆರಾಮಾಗಿ ಲೇಡಿಸ್ ಓಡಿಸ್ಬೋದು, ಯಾಕಂದರೆ ಅದು ರಿವರ್ಸ್ ಗೇರ್ ಇದೆ ಅದರಲ್ಲಿ. ರಿವರ್ಸ್ ಗೇರ್ ಅಲ್ಲ ಸಾರಿ ರಿವರ್ಸ್ ಬಟನ್ ಹೊತ್ತಿದ್ದಾಗ ಆಟೋಮೆಟಿಕ್ಕಾಗಿ ರಿವರ್ಸ್ ಬರುತ್ತೆ, ಆಪ್ಷನ್ ಕೊಟ್ಟವ್ರೆ. ಬೈಕ್ಗಳಲ್ಲಿ ರಿವರ್ಸ್ ಗೇರ್ ಕೊಡ್ಬೋದು, ದೊಡ್ಡ ವಿಷಯನಲ್ಲ. ಇರುವ ಗೇರ್ಗಳನ್ನು ಬ್ಯಾಕ್ ಫಾರ್ವರ್ಡ್ ಮಾಡಬೇಕು. ಅಂದರೆ ರಿವರ್ಸ್, ಈಗ ಫ್ಯಾನ್ ನಿಮಗೆ ರೊಟೇಷನ್ ತಿರುಗಿದ್ರೆ ಎಕ್ಸಿಸ್ಟ್ ಫ್ಯಾನ್ ನಿಮಗೆ ಉಲ್ಟಾ ತಿರುಗುತ್ತಲ್ವ, ಹಂಗೆ. ಇತ್ತೀಚೆಗೆ ಯೂಟ್ಯೂಬ್ಗಳಲ್ಲಿ ನೋಡ್ತಾ ಇದ್ದೀನಿ, ಅಂದರೆ ತಿಂಗಳಿಗೊಂದು ಸಲ 2 ಗಾಡಿ 3 ಗಾಡಿ, ಅಂದರೆ ಈಗ ಒಂದು ಹೊಸ ಗಾಡಿ ತೊಗೊಳ್ತಾರೆ, 3 ತಿಂಗಳು ಮಾತ್ರ ಇಟ್ಕೊಂಡು ಯೂಸ್ ಮಾಡಿಬಿಟ್ಟು ಸೇಲ್ ಮಾಡ್ತಾರೆ, ತಿರ್ಗಾ ಹೊಸ ಗಾಡಿ ತೊಗೊಳ್ತಾರೆ. ಇದು ಹೆಂಗಪ್ಪ ಸಾಧ್ಯ? ಇವಾಗ ನಾವು ಒಂದು ಗಾಡಿ ತೊಗೊಂಡ್ರೆ ಮಿನಿಮಮ್ ಅಂದರು ಒಂದು 3 ಇಯರ್ಸ್ ಕಮ್ಮಿ ಅಂದರು, ಹಂಗೂ ಆಗಿಲ್ಲ ಅಂದರೆ 2.5 ವರ್ಷ ಯೂಸ್ ಮಾಡ್ತೀವಿ. ಅದ್ರದ್ದು ಲೋನು ಮುಗಿದ ಮೇಲೆ ನಾವೇನು ಮಾಡ್ತೀವಿ ಅಂದರೆ, ಲೋನ್ ಮುಗಿದ ಮೇಲೆ ಆಮೇಲೆ ನಮ್ಮ ಗಾಡಿ ಆಯ್ತು ಅಂದ್ರೆ ಸ್ವಂತ ಅಂತ ಹೇಳ್ಬಿಟ್ಟು ನಾವು ಇನ್ನೊಂದು 3 ವರ್ಷ ಇಟ್ಕೊಳ್ತೀವಿ. ಲೋನ್ ಇರೋವರೆಗೂ ನಮ್ಗೆ ಅಷ್ಟೇನು ತಲೆ ಓಡಲ್ಲ, ಅದು ನಮ್ಮ ಗಾಡಿ ಅಲ್ಲ ಅಂತ ನಮ್ಮ ಮನಸ್ಸಲ್ಲಿರುತ್ತೆ. ಬಟ್ ಊರವ್ರಿಗೆ ಏನು ಅನಿಸುತ್ತೆ, ಅಂತ ಗಾಡಿ ಇದೆ ಅಂತ ಅಂದ್ಕೊಳ್ತಾರೆ. ಆ್ಯಕ್ಚುಲಿ ನಾನು ಆವಾಗ ಇಲ್ಲಿ ಮೈಕ್ ಸೆಟಪ್ ಚೆಕ್ ಮಾಡ್ತಾ ಇರ್ತೀನಿ, ಯಾಕಂದರೆ ಲಾಸ್ಟ್ ಟೈಮು ನಾನು ವೀಡಿಯೋ ಮಾಡಿದೆ, ಬಟ್ ಅದರಲ್ಲಿ ವಾಯ್ಸ್ ಬಂದಿಲ್ಲ. ಎಲ್ಲ ಕ್ಲಿಪ್ಗಳೆಲ್ಲ ಕರೆಕ್ಟಾಗಿ ಕೂರಿತ್ತು, ಬಟ್ ಏನಾಗಿತ್ತು ಅಂದರೆ ಅದು ಸರಿಯಾಗಿ ಲಾಕ್ ಆಗಿರಲಿಲ್ಲ. ಲಾಕ್ ಆಗಿದ್ದಾಗ ಏನಾಗುತ್ತೆ, ನಿಮಗೆ ಅದರಲ್ಲೊಂದು ಎಕ್ಸ್ಟ್ರಾ ವಾಯ್ಸ್ ಅಡಾಪ್ಟರ್ ಅಂತ ಬರುತ್ತದೆ ಅಲ್ಲಿ. ಅದಕ್ಕೆ 7000 ರೂಪೀಸ್ ಇದೆ ಆ್ಯಕ್ಚುಲಿ. ಅದೇನಾಗುತ್ತೆ, ಅದು ಕನ್ವರ್ಷನ್ ಆಗೋಲ್ಲ, ನಿಮಗೆ ಖಾಲಿ ವೀಡಿಯೋ ಮಾತ್ರ ಬಂದಿರುತ್ತೆ, ಬಟ್ ಮತ್ತೆ ವಾಯ್ಸ್ ಕೊಡ್ಬೋದು. ಆದರೆ ನ್ಯಾಚುರಲ್ ಆಗಿರೋ ಒಂದು ಮಾತುಕತೆ ಇದೆಯಲ್ಲ, ನಿಮಗೆ ಮತ್ತೆ ವಾಯ್ಸ್ ಕೊಡೋದ್ರಲ್ಲಿ ಬರೋಲ್ಲ. ಯಾಕಂದರೆ ನೀವು ಕೂತ್ಕೊಂಡು ಮನೇಲಿ ಕೂತ್ಕೊಂಡು ವೀಡಿಯೋಗೆ ವಾಯ್ಸ್ ಕೊಡ್ತಾ ಇರ್ತೀರ, ಬಟ್ ನ್ಯಾಚುರಲ್ ಆಗಿ ನೀವು ಏನು ಮಾತಾಡ್ಕೊಂಡು ಹೋಗ್ತೀರ ರಸ್ತೆಯಲ್ಲಿ, ಆ ಮಾತುಕತೆ ಬರೋಲ್ಲ ಅದರಲ್ಲಿ. ನಾನು ಏನು ಹೇಳ್ತಿದ್ದೆಪ್ಪ ಅಂದರೆ, ಈ ರೆಂಟಲ್ ಗಾಡಿಗಳಂತ ಹೇಳಿದ್ನಲ್ಲ, ಇವಾಗ ನೋಡಿ ಅದೇ ನಾನು ಹೇಳಿದ್ನಲ್ಲ, ನಾನೇ ಆಗಲಿ ಇವಾಗ ಒಂದು ಬೈಕ್ ತೊಗೊಂಡೆ 1.5 ವರ್ಷ ಆಯಿತು, ಇನ್ನು ಲೋನ್ ಇದೆ ಅಂತ ಅಂದ್ಕೊಳ್ಳಿ. ಇದೊಂದು 4 ಇಯರ್ಸಲ್ಲಿ ಯೂಸ್ ಮಾಡ್ತೀವಿ ಅಲ್ವಾ. ಕೆಲವು ಯೂಟ್ಯೂಬರ್ಸ್ಗಳು ಏನು ಮಾಡ್ತಾರೆ ಅಂದರೆ 2 ಮಂತ್ 1 ಮಂತ್ಗೆಲ್ಲ ಚೇಂಜ್ ಮಾಡಿಬಿಡ್ತಾರೆ. ಅದು ಹೆಂಗೆ ಸಾಧ್ಯಪ್ಪ ಅದು? ದುಡ್ಡಿದ್ದವ್ರು ಮಾಡ್ತಾರೆ, ಬಟ್ ಈ ರೇಂಜಿಗೆ ಮಾಡ್ತಾರೆ ಅಂತ ನನಗೊಂದು ಶಾಕ್ ಆಗ್ತಿದೆ. ಲಾಸ್ಟ್ ಟೈಮ್ ನಮ್ಮ DV ಇನ್ ಕನ್ನಡದಲ್ಲೂ ಅವರು ಅದೇ ಹೇಳಿರೋದು, ರೆಂಟಲ್ ಗಾಡಿಗಳಿದ್ರೆ ನಮಗೆಲ್ಲರೂ ತೋರಿಸ್ರಪ್ಪ ಅಂತ ಹೇಳಿದರು. ಬಟ್ ಇಲ್ಲಿ ಮಂಗಳೂರಲ್ಲಿ ಮಣಿಪಾಲ್ ಅಂತಿದೆ, ಅಲ್ಲಿ ಮೊದಲು ರೆಂಟಲ್ ಗಾಡಿ ಕೊಡ್ತಾಯಿದ್ರು, ಇವಾಗ ಗೊತ್ತಿಲ್ಲ. ಇಲ್ಲ ನಾನು ಅವರಿಗೆ DM ಮಾಡ್ತಿದ್ದೆ.
ಆ್ಯಕ್ಚುಲಿ ಅವ್ರು ಹೇಳೋದು ಸರಿನೇ, ಯಾಕಂದರೆ ಒಂದು ರೆಂಟಲ್ ಗಾಡಿ ಇವಾಗ ಒಂದು ಐಬುಜ ಬೈಕಿಗೆ 22-24 ಲಕ್ಷ ಇದ್ದರೆ ಅವರು 1 ಅವರಿಗೆ 6,000 ಇಲ್ಲ 1 ಡೇಗೆ 12,000 ಅಂತ ಇಟ್ಕೊಳ್ಳಿ. ಅಷ್ಟು ಲಕ್ಷ ರೂಪಾಯಿ ಬೈಕನ್ನು ಅಷ್ಟು ಕಮ್ಮಿ ಬಜೆಟಿಗೆ ಕೊಡ್ತಾರ. ಅಕಸ್ಮಾತ್ ಅದರದ್ದು ಒಂದು ಮಿರರ್ ಕಟ್ಟಾಯ್ತು ಅಂತ ಆದರೂ 50,000-40,000 ರೂಪಾಯಿ ಇದೆ. ಇಲ್ಲೆಲ್ಲ ಲೋಕಲ್ ಸಿಕ್ಕಿದ್ರೆ ಅವಂತ ತೊಗೊಂಡು ಇದು ಮಾಡ್ಬೋದು. ಬಟ್ ಅದು ಸಿಗಲ್ಲ. ಅದಕ್ಕೆ ಆರ್ಡ್ರ್ ಹಾಕಿ ಅದಕ್ಕೊಂದು 2-3 ತಿಂಗಳು ಕಾದು ಇವುಗಳೆಲ್ಲ ಸಾಧ್ಯನಾ? ಇಲ್ಲ ಅಲ್ವಾ? ಅದಕ್ಕೋಸ್ಕರ ಆದರೂ ನಾವೊಂದು ಗಾಡಿ ತೊಗೊಂಡು ಅದರದ್ದು 1-2 ತಿಂಗಳಾಗುವಷ್ಟರಲ್ಲಿ ಅದ್ರದ್ದು ಸುಧಾರಿಸ್ಕೊಳ್ಳೋದೇ ಕಷ್ಟ. ಅಂಥದ್ದಲ್ಲಿ ಗಾಡಿ ತೊಗೊಂಡು ಚಿತ್ರಾನ್ನ ಮಾಡಿ ವೀಡಿಯೋಗಳನ್ನು ಮಾಡಿ ತಿರ್ಗಾ ಹೊಸ ಗಾಡಿ ತೊಗೊಂಡು ಅದ್ರದ್ದು ವೀಡಿಯೋ ಮಾಡ್ತಾರಲ್ಲ, ಅದು ಹಿಂಗಪ್ಪ ಸಾಧ್ಯ ಅಂತ ನಾನು ಅದೇ ಯೋಚನೆ ಮಾಡ್ತಿದ್ದೆ. ಆ್ಯಕ್ಚುಲಿ ನನಗೆ ಮಂಗಳೂರು ಬಂದಾಗ ಈ ಪ್ಲೇಸ್ ಮಾತ್ರ ಸಖತ್ ಇಷ್ಟ. ಯಾಕಂದರೆ ಇಲ್ಲಿ ನೋಡಿ ಮೇಲ್ಗಡೆ ಮರಗಳು ಹೆಂಗೆ ಬೆಳ್ಕೊಂಡಿವೆ ನೋಡಿ, ಕೂಲಾಗಿದೆ. ಆ್ಯಕ್ಚುಲಿ ನಾನು ಬೆಂಗಳೂರಲ್ಲಿ ಮಲ್ಲೇಶ್ವರಂ ಏರಿಯಾದಲ್ಲಿ ಸ್ವಲ್ಪ ದಿನ ಇದ್ದೆ. ಸೇಮ್ ಟೈಪ್ ಸೇಮ್ ಅಂದರೆ ನಿಮಗೆ ನೋಡೋ ಇದಾಗಲಿ ಎಲ್ಲ ಸೇಮ್ ಇತ್ತು. ಈ ಕ್ಯಾಮರಾ ಹಾಕ್ಕೊಂಡು ಮಾತಾಡ್ಕೊಂಡು ಹೋದರೆ ನಾವು ಹೋಗೋ ಮಾತಿಗೆ ಅವರು ಹೇಗೆ ಬಂದ ನೋಡಿ ಅಡ್ಡ. ಆ್ಯಕ್ಚುಲಿ ಹೈವೇಲಿ ಹೋಗೋರಿಗೆ ಫಸ್ಟ್ ಕೊಡಬೇಕು ಬಂದ. ಆ್ಯಕ್ಚುಲಿ ನಾನು ಬಿಟ್ಕೊಟ್ಟೆ, ಬಟ್ ಅವ್ನು ವೆಯ್ಟ್ ಮಾಡ್ಬೋದಲ್ವ, ಅಲ್ಲಿ ಹಂಸಿದೆ ಕರೆಕ್ಟ್. ಹಂಸಿಂದ ನಾವು ಪಾಸ್ ಆದಮೇಲೆ ಅವರು ವೆಯ್ಟ್ ಮಾಡಬೇಕಲ್ವ. ರಪ್ಪನ ಹೋಗೋದು ವಿದಿನ್ ಮಿನಿಟಲ್ಲಿ ಏನಾಗುತ್ತೋ ಗೊತ್ತಿಲ್ಲ ಅಲ್ವಾ ಅವರಿಗೆ. ಸುರ್ಕ್ ಅಂತ ನೋಡ್ಕೊಂಡು ಹೋಗ್ತಾರೆ. ಮತ್ತು ಬೇರೆ ಕಡೆ ಎಲ್ಲ ಟ್ರಾಫಿಕ್ ಜಾಮ್ ಇದ್ದರೆ ಅಲ್ಲಿ ವೆಯ್ಟ್ ಮಾಡ್ತಾ ಇರ್ತಾರೆ. ಎಷ್ಟು ಮಟ್ಟಿಗೆ ಸರಿ ಇವುಗಳೆಲ್ಲ. ಇವತ್ತು ಬೆಳಗ್ಗೆ ಏನು ಮಾಡಿದೆ ಅಂದರೆ, ಮೊನ್ನೆ ನಾನು ವಾಶ್ ಮಾಡಿದೆ ಗಾಡಿ. ವಾಶ್ ಮಾಡಿ ನೀವು ಇಟ್ಟಾಗ ಏನಾಗುತ್ತಂದರೆ ಈ ನೀರಿನ ಅಂಶ ಚೈನ್ಗೆಲ್ಲ ಬಿದ್ದು 1-2 ಡೇಸ್ ಹಂಗೆ ಇಟ್ಟಿದ್ರೆ ನಿಮ್ಗೆ ಅದೊಂಥರ ರೆಸ್ಟಾಗಿ ಹಿಡಿಯುತ್ತೆ. ಆ್ಯಕ್ಚುಲಿ ರನ್ನಿಂಗಲ್ಲಿ ಅದು ನೀರಲ್ಲಿ ಎಗರೋಗುತ್ತೆ. ಇಟ್ಟಾಗ ಏನಾಗುತ್ತೆ ಅಂದರೆ ಆ ನೀರು ನಿಂತು ರೆಸ್ಟ್ ಹಿಡಿಯುತ್ತೆ. ಬೆಳಗ್ಗೆ ಫುಲ್ಲು ಚೈನ್ ಲೂಬ್ ಮಾಡಿದೆ, ಅಂದರೆ ಕವಾಸಕಿದವ್ರದ್ದು ಬ್ರ್ಯಾಂಡದ್ದು ಚೈನ್ ಲೂಬ್ ಇತ್ತು. ಸ್ಟ್ಯಾಂಡ್ ಹಾಕ್ಬಿಟ್ಟು ಫುಲ್ ಲೂಬ್ ಮಾಡಿದೆ. ಇಲ್ಲಾಂದರೆ ಅದು ಸೌಂಡ್ ಬರುತ್ತೆ. ಸೌಂಡ್ ಬಂದಾಗ ಈ ಚೈನ್ ಟೀತ್ ಇದೆಯಲ್ಲ ಬ್ಯಾಕ್ ಸೈಡಲ್ಲಿ ಮತ್ತು ಫ್ರಂಟಲ್ಲಿ ಒಂದು ಚಿಕ್ಕದಿದೆ, ಅದು ಟಕ್ 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 ಆಗಿ ಆ ಟೀತ್ಗಳು ಸ್ವಲ್ಪ ಕಟ್ ಆಗುತ್ತೆ. ಆ ಕಟ್ ಆದಾಗ ಏನಾಗುತ್ತೆ, ಮತ್ತು ನೀವು ಇನ್ನೂ ಜಾಸ್ತಿ ರನ್ ಮಾಡ್ತೀನಿ ಅಂತ ಆದಾಗ ಅವುಗಳು ಕಟ್ ಆಗಿ ಮತ್ತು ನಿಮಗೆ ಚೈನ್ ಸ್ಲಿಪ್ ಆಗುತ್ತೆ, ಆಮೇಲೆ ಚೈನ್ ಸಾಕೆಟ್ ಹೋಗುತ್ತೆ. ನನ್ನ ಬುಲೆಟಲ್ಲೂ ಆ್ಯಕ್ಚುಲಿ ಅದೇ ರೀತಿ ಆಗಿತ್ತು. ಮತ್ತು ಈ ಚೈನ್ ಲೂಸ್ ಆದಾಗ ಅವಾಗ ಟೈಟ್ ಮಾಡಿಸ್ಕೊಳ್ಬೇಕಾಗತ್ತೆ. ಚೈನ್ ಟೈಟ್ ಮಾಡಿಲ್ಲ ಅಂದರೆ ನಿಮಗೆ ಹೊಡೆದು ಆ ಟೀತ್ಗಳೇ ಕಟ್ಟಾಗುತ್ತೆ. ಮತ್ತು ನಮ್ಮ ರಥ ಇದೆಯಲ್ಲ ಬುಲೆಟ್, ಅದೆಲ್ಲ ಆಲ್ರೆಡಿ ನಾನು ಏನು ಮಾಡಿದೆ ಅಂದರೆ, ನಿನ್ನೆ ಯಾರೋ ಒಬ್ಬ ನನ್ನ ಮಿರರ್ನ ಸ್ವಲ್ಪ ಡೌನ್ ಮಾಡಿಟ್ಟಿದ್ದ. ಅದಲ್ಲಿ ಕೂತ್ಕೊಂಡಾಗ ಫೀಲ್ ಸ್ವಲ್ಪ ಬೇರೆ ಬಂತು. ಅಂದರೆ ಮಿರರ್ ಇರಲಿಲ್ಲ ಮೇಲ್ಗಡೆ, ಕೆಳಗಡೆ ಡೌನ್ ಆಗಿತ್ತು. ನಾನು ಅಂದ್ಕೊಂಡೆ ಸ್ವಲ್ಪ ಏನೋ ಒಂಥರ ಲುಕ್ ಕಾಣಿಸ್ತಾ ಇದ್ದಿಲ್ಲ ಅಂತ ಅಂದ್ಕೊಂಡು ಮನೆಗೆ ಹೋಗಿ ಎಲಂಕಿ ತೊಗೊಂಡು 2 ಮಿರರನ್ನು ಲೂಸ್ ಮಾಡಿ ತೆಗೆದು ನಾರ್ಮಲ್ ಸೈಡಲ್ಲೊಂದು ಹುಕ್ ಹಾಕಿಬಿಟ್ಟು ಫಿಟ್ ಮಾಡಿದೆ. ಇವಾಗ ಹೆಂಗಾಗಿದೆ ಅಂದರೆ, ಮಿರರ್ ಇಲ್ಲದ್ರೆ ರಿಸ್ಕಿ, ಬಟ್ ಹೋಗ್ಬೇಕಾದ್ರೆ ಒಂದು ಫೀಲ್ ಇದೆಯಲ್ಲ, ಒಂಥರ ಬೇರೆ ಫೀಲ್ ಇರುತ್ತೆ. ಯಾಕಂದರೆ ಅದು ನಿಮಗೊಂಥರ ರೋಡ್ಗೆ ನಿಯರ್ ಹತ್ರ ಆಗಿರುತ್ತೆ. ಈ ಮಿರರ್ ಇದ್ದಾಗ ಒಂಥರ ಬ್ರಾಡ್ ಅಗ್ಲ ಕಾಣುತ್ತೆ. ಅದ್ರದ್ದೊಂದು ವಿಡಿಯೋ ಮಾಡ್ತೀನಿ. ತುಂಬ ದಿನಗಳಾಯಿತು ನಮ್ಮ ರಥನ ತೋರಿಸೋದೆ. ಅದರಲ್ಲಿ ನಿಮಗೆ ವೀಡಿಯೋ ಮಾಡ್ಬೇಕಾದ್ರೆ ಒಂದು 30 ಕಿಲೋಮೀಟ್ರ್ ಹೋಗ್ಬೇಕಾದ್ರೆ ಒಂದು 300 ರೂಪೀಸ್ ಪೆಟ್ರೋಲು ಖಾಲಿ ಆಗಿರುತ್ತೆ. ಯಾಕಂದರೆ ಅದು ಅದ್ರದ್ದು ಹವಾ ಹಂಗೆ 500 cc ಅಲ್ವಾ, ಸಾರಿ ಕುಡಿದು ಬಿಸಾಡುತ್ತೆ ಅದು ಪೆಟ್ರೋಲ್ನ, ಬೇರೆ ಎಲ್ಲ. ಈ ಹಂಪ್ಸ್ಗಳಿಂದನೇ ತುಂಬ ಲೇಟಾಗಿ ಹೋಗುತ್ತೆ. ಇವಾಗ ಡೀಸೆಲ್ ಗಾಡಿಗಳನ್ನು ಸ್ಟಾಪ್ ಮಾಡಿದ್ದಾರೆ ಸುಜುಕಿಯವರು. ಇಲ್ಲಿ ಕಾಣಿಸ್ತಿದೆಯಲ್ಲ ಎದುರುಗಡೆ ಸುಜುಕಿ. ಮೊದಲು LD VDI ಆಗೆಲ್ಲ ಇದಾಗ್ತಿದೆ. ಅಂದರೆ VDI ಹೇಳಿದರೆ ನಿಮಗೆ ಡೀಸೆಲ್ ಗಾಡಿ ಟಾಪ್ ಎಂಡಲ್ಲಿ ಬರುತ್ತದೆ. ಆ್ಯಕ್ಚುಲಿ ಇವಾಗ ಸ್ಟಾಪ್ ಮಾಡಿದ್ದಾರೆ ಎಲ್ಲ ಪೆಟ್ರೋಲ್ ಗಾಡಿಗಳಿಗೆ. ಇನ್ನು ಸ್ವಲ್ಪ ಫ್ಯೂಚರಲ್ಲಿ ಹೋಗ್ತಾ ನಿಮಗೆ ಇವಾಗಲೂ ಗೊತ್ತಾಗಿರ್ಬೋದು, ಈ ಪೆಟ್ರೋಲು ಗಾಡಿ ಸ್ಟಾಪ್ ಮಾಡಿ ಎಲೆಕ್ಟ್ರಿಕಲ್ ಗಾಡಿ ಬಿಡ್ತಾವ್ರೆ. ಈ ಎಲೆಕ್ಟ್ರಿಕಲ್ ಗಾಡಿ ಬಿಟ್ಟರೆ ನಿಮಗೆ ಈ ಅರಬ್ ಕಂಟ್ರಿಗಳಿಂದ ನಾವು ಏನು ತೊಗೊಳ್ತಿತ್ತು ಪೆಟ್ರೋಲಿಯಂ, ಅವುಗಳೆಲ್ಲ ಸ್ಟಾಪ್ ಆಗುತ್ತೆ. ಆ್ಯಕ್ಚುಲಿ ಅರಬ್ ಕಂಟ್ರಿಗಳಲ್ಲಿ 80% ನಮ್ಮಿಂದನೇ
ಪೆಟ್ರೋಲ್ ತೊಗೊಂಡು ಅದ್ರ ಟ್ಯಾಕ್ಸ್ ಎಲ್ಲ ಅವರು ದೇಶ ಇಂಪ್ರೂವ್ ಮಾಡ್ತಿದ್ದಾರೆ. ಬಟ್ ಇವಾಗ ಕೆಲವು ಕಂಟ್ರಿಗಳಲ್ಲಿ ಅಲ್ಲಿನೂ ಒಂದು ಡ್ಯೂಟಿ ಫ್ರೀ ಟ್ಯಾಕ್ಸ್ ಇರಲಿಲ್ಲ. ಇತ್ತೀಚೆಗೆ ಟ್ಯಾಕ್ಸ್ಗಳು ಸ್ಟಾರ್ಟ್ ಮಾಡವ್ರೆ. ಯಾಕಂದರೆ ಅವ್ರಿಗೆ ಬರುವ ಇನ್ಕಮ್ ಕಮ್ಮಿ ಆದಾಗ ಅವ್ರು ಏನು ಮಾಡ್ತಾರೆ ಹೇಳಿ, ಬೇರೆ ಜನಗಳ ಮೇಲೆ ಹೊರೆ ಹಾಕ್ಬಿಡ್ತಾರೆ. ಇವಾಗ ನಮ್ಮ ದೇಶದಲ್ಲೂ ಹಂಗೆ ಆಗಿರೋದು. ನಾನು ಪಾಕೆಟ್ ಮುಟ್ಟಿದೆ, ಯಾಕಂದರೆ ಬಿಸಿಯಾಗಿತ್ತು. ಕೆಲವೊಮ್ಮೆ ಏನಾಗುತ್ತಂದರೆ ಈ ಐಫೋನ್ಗಳಲ್ಲಿ ಟಾರ್ಚ್ ಇದೆಯಲ್ಲ, ಆನಲ್ಲಿದ್ದರೆ ನಿಮಗೆ ಒಂಥರ ಬೆಂಕಿ, ಮ್ಯಾಚ್ ಬಾಕ್ಸಲ್ಲಿ ಬೆಂಕಿ ಇಟ್ಟ ಫೀಲ್ ಬರುತ್ತೆ, ಆ ಫೀಲ್ ಬರುತ್ತೆ. ಯಾಕಂದರೆ ಅದ್ರದ್ದು ಟಾರ್ಚ್ದು ಶಾರ್ಪ್ನೆಸ್ ಆ ರೀತಿ ಇರುತ್ತೆ. ಬೇರೆ ಫೋನ್ಗಳಿಟ್ಟಾಗ ಅಷ್ಟು ನಂಗೆ ಅನಿಸಲ್ಲ. ಈ ಐಫೋನಲ್ಲಿ ಒಂದು ನಿಮಿಷ ಇದ್ದರೆ ನಮ್ಗೆ ಕಾಲು ಸುಟ್ಟೋದು ಫೀಲ್ ಬರುತ್ತೆ. ಅಂದರೆ ಅಷ್ಟು ಬಿಸಿಯಾಗುತ್ತೆ ಅದು. ಲೈಟ್ ಇದೆಯಲ್ಲ, ಸಖತ್ ಬಿಸಿಯಾಗುತ್ತೆ. ಸ್ನೇಹಿತರೆ, ಇಷ್ಟೇ ನನ್ನ ವಿಡಿಯೋ. ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟಾಟಾ, ಲವ್ ಯು, ಬಾಯ್.